ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟವಾದ ಅರಣ್ಯವಿತ್ತು. ಆ ಅರಣ್ಯದ ರಾಜ ಸಿಂಹನಾಗಿದ್ದ. ಎಲ್ಲ ಪ್ರಾಣಿಗಳು ಅವನಿಗೆ ಹೆದರುತ್ತಿದ್ದವು. ಒಂದು ದಿನ ಸಿಂಹವು ಅನಾರೋಗ್ಯಕ್ಕೆ ಒಳಗಾಯಿತು. ಆಗ ನರಿಯನ್ನ ಹೊರತುಪಡಿಸಿ ಉಳಿದ ಎಲ್ಲ ಪ್ರಾಣಿಗಳು ಅವನನ್ನು ನೋಡಲು ಬಂದವು. ತೋಳಕ್ಕೆ ಈ ವಿಷಯ ತಿಳಿದಾಗ ಅದು ಸಿಂಹನ ಕಡೆ ಹೋಗಿ, "ಓ ಬಲಿಷ್ಠ ಸಿಂಹ, ನೀನು ಕಾಡಿನ ರಾಜ, ನಮ್ಮನ್ನೆಲ್ಲರನ್ನೂ ನೀನು ರಕ್ಷಿಸುತ್ತೀಯ. ನಿನ್ನ ಅನಾರೋಗ್ಯದ ಸಮಯದಲ್ಲಿ ಎಲ್ಲ ಪ್ರಾಣಿಗಳು ನಿನ್ನನ್ನು ನೋಡಲು ಬಂದವು, ಆದರೆ ನರಿ ಇನ್ನೂ ತನ್ನ ಮುಖವನ್ನು ತೋರಿಸಿಲ್ಲ" ಎಂದು ಸಿಂಹನಿಗೆ ಹೇಳಿತು. ಇದರಿಂದ ಸಿಂಹವು ಕೋಪಗೊಂಡಿತು. ಹೀಗಿರುವಾಗ ಸಿಂಹ ಮತ್ತು ತೋಳದ ನಡುವಿನ ಸಂಭಾಷಣೆಯನ್ನ ಒಂದು ಬೆಕ್ಕು ಮರದ ಹಿಂದೆ ನಿಂತು ಕೇಳಿಸಿಕೊಂಡಿತು. ತಕ್ಷಣ ನರಿಯ ಬಳಿಗೆ ಹೋಗಿ, "ಓ ಸ್ನೇಹಿತ, ನೀನು ಜಾಗರೂಕನಾಗಿರಬೇಕು. ತೋಳ ಸಿಂಹವನ್ನ ನಿನ್ನ ವಿರುದ್ಧ ಎತ್ತಿಕಟ್ಟಿದೆ. ಅವನು ಅನಾರೋಗ್ಯದ ಸಮಯದಲ್ಲಿ ನೀನು ನೋಡಲು ಹೋಗದೇ ಇದ್ದ ಕಾರಣ ಸಿಂಹವು ನಿನ್ನ ಮೇಲೆ ತುಂಬಾ ಕೋಪಗೊಂಡಿದೆ" ಎಂದು ಹೇಳಿತು. ನರಿ ತಕ್ಷಣ ತೋಳದ ಬಳಿಗೆ ಹೋಯಿತು. ಸ್ವಲ್ಪ ಹೊತ್ತು ಅವನೊಂದಿಗೆ ಮಾತನಾಡಿದ ನಂತರ ನರಿ, "ಗೆಳೆಯ, ಸಿಂಹ ಅನಾರೋಗ್ಯದಿಂದ ಬಳಲುತ್ತಿದೆ ಎಂದು ನಾನು ಕೇಳಿದೆ. ಆದರೆ ನಾನು ಅದನ್ನು ನೋಡೋಕೆ ಹೋಗಲು ಸಾಧ್ಯವಾಗಲಿಲ್ಲ. ನಾವು ಒಟ್ಟಿಗೆ ಹೋಗಿ ಸಿಂಹದ ಬಗ್ಗೆ ವಿಚಾರಿಸೋಣವೇ" ಎಂದು ಕೇಳಿತು. ತೋಳ ಸಂತೋಷದಿಂದ ನರಿಯ ಜೊತೆ ಹೋಗಲು ಒಪ್ಪಿಕೊಂಡಿತು. ಇಬ್ಬರೂ ಸಿಂಹದ ಗುಹೆಯನ್ನ ತಲುಪಿದಾಗ ಸಿಂಹ ಕೋಪದಿಂದ ಘರ್ಜಿಸಲಾರಂಭಿಸಿತು. ಆಗ ತೋಳ ಮನಸ್ಸಿನಲ್ಲಿ, ಸಿಂಹವು ನರಿಯ ಮೇಲೆ ಕೋಪಗೊಂಡಿದೆ, ಇದು ಒಳ್ಳೆಯ ಮಜಾ ಕೊಡುತ್ತದೆ ಎಂದು ಯೋಚಿಸಿತು. ಆಗ ನರಿ ಸಿಂಹಕ್ಕೆ, "ಓ ರಾಜ, ನಿನ್ನ ಅನಾರೋಗ್ಯದ ಬಗ್ಗೆ ನಾನು ಕೇಳಿದೆ. ತಕ್ಷಣ ಔಷಧಿ ತರಲು ಹೋದೆ. ಡಾಕ್ಟರ್ ಕ್ಯಾಮಲ್, ಡಾಕ್ಟರ್ ಮಂಗ, ಡಾಕ್ಟರ್ ರ್ಯಾಬಿಟ್ ಬಳಿಗೆ ಹೋದೆ. ಅವರೆಲ್ಲರೂ ಒಂದೇ ಔಷಧವನ್ನ ಬರೆದಿದ್ದಾರೆ" ಎಂದು ಹೇಳಿತು. "ಅದು ಏನು?" ಎಂದು ಸಿಂಹ ಕೇಳಿತು. ಆಗ ನರಿ, "ತೋಳದ ತಾಜಾ ರಕ್ತ ಕುಡಿಯಬೇಕೆಂದು ಅವರು ಸಲಹೆ ನೀಡಿದ್ದಾರೆ. ಆಗ ನೀವು ಬೇಗನೆ ಗುಣಮುಖರಾಗುತ್ತೀರಿ ಮತ್ತು ಈ ಕಾಯಿಲೆಗೆ ಬೇರೆ ಪರಿಹಾರವಿಲ್ಲ" ಎಂದು ನರಿ ಉತ್ತರಿಸುತ್ತಾ ಮುಂದೆ ಹೀಗೆ ಎಂದಿತು. "ಅಯ್ಯೋ, ನೀವು ನೋಡುವಂತೆ ತೋಳ ಇಲ್ಲಿಯೇ ಇದೆ" ಎಂದಿತು. ತೋಳ ಭಯದಿಂದ ನಡುಗಲಾರಂಭಿಸಿತು. ತಾನು ಸಾಯುತ್ತೇನೆ ಎಂದು ಅವನಿಗೆ ಖಚಿತವಾಯಿತು. ಆಗ ಗರ್ಜಿಸುತ್ತಾ ಸಿಂಹ, "ಅದೊಂದೇ ಪರಿಹಾರವೇ? ಹಾಗಿದ್ದಲ್ಲಿ ನಾನು ಈಗಲೇ ಡಾಕ್ಟರ್ ಸೂಚಿಸಿರುವ ಔಷಧಿಯನ್ನ ತೆಗೆದುಕೊಳ್ಳುತ್ತೇನೆ" ಎಂದು ಸಿಂಹವು ತೋಳದ ಮೇಲೆ ಹಾರಿ ಅದನ್ನ ಕೊಂದು ರಕ್ತ ಕುಡಿಯಿತು. ಸತ್ತ ತೋಳವನ್ನ ನೋಡಿ ವಿಜಯಶಾಲಿಯಾಗಿ ಮುಗುಳ್ನಗುತ್ತಾ ಸಿಂಹಕ್ಕೆ ವಿದಾಯ ಹೇಳಿ ನರಿ ಅಲ್ಲಿಂದ ಹೊರಟು ಹೋಯಿತು. ಇದರಿಂದ ತಿಳಿದು ಬರುವ ನೀತಿ ಏನೆಂದರೆ, ನಾವು ಒಬ್ಬರಿಗೆ ಕೆಟ್ಟದ್ದನ್ನ ಬಯಸಿದರೆ ಒಂದಲ್ಲ ಒಂದು ರೀತಿ ಅದು ನಮಗೆ ವಾಪಸ್ ಹಿಂದಿರುಗುತ್ತದೆ ಮತ್ತು ಸತ್ಯ ಬುದ್ಧಿವಂತಿಕೆಯಿಂದ ಕೆಲವೊಂದು ಸಂದರ್ಭಗಳನ್ನು ಗೆಲ್ಲಬಹುದಾಗಿದೆ. ಇಂತಹ ಹೆಚ್ಚಿನ ನೀತಿ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.